ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ವೀಸ್ ಎಸೆನ್ಸ್ ಫಾರ್ ಲೈಫ್. ಈ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ಇದು ಲಾಸ್ಟ್ ಸ್ಯಾಟರ್ಡೆ ಸಂಡೇ ವಿಡಿಯೋ. ಸಾರಿ, ತುಂಬ ಲೇಟಾಗಿ ಬರ್ತಾ ಇದೆ. ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಮತ್ತು ಹೆಲ್ತ್ ಇಶ್ಯೂಸಿಂದಾಗಿ ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಾರಿ ಫಾರ್ ದ್ಯಾಟ್. ಸೊ ಇದು ಲಾಸ್ಟ್ ಸ್ಯಾಟರ್ಡೆ ಮತ್ತು ಸಂಡೇ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದ ಹಾಗೆ ಮಗುನ ರೆಡಿ ಮಾಡಿಕೊಂಡು ಇವಾಗ ಸ್ಯಾಟರ್ಡೆ ಇವತ್ತು ಈ ವಿಡಿಯೋ ನೋಡ್ತಾ ಇರೋದು ನೀವು ಸ್ಯಾಟರ್ಡೆ ವಿಡಿಯೋ ಇದು. ಆಚೆ ಹೋಗ್ಬೇಕಂತೇಳ್ಬಿಟ್ಟು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಶಾಪಿಂಗ್ ಅಂತ ಏನಿಲ್ಲ, ಮನೆಗೆ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಬೇಕಾಗಿತ್ತು. ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಡಿಮಾರ್ಟ್ಗೆ ಹೋಗ್ತೀನೋ ಮೆಟ್ರೋಗೆ ಹೋಗ್ತೀನೋ. ಸೊ ಅಂದ್ಕೊಂಡು ಮನೆಯಿಂದ ಹೊರಡ್ತಾ ಇರೋದು. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ. ಎಫೆಕ್ಟಿಂದಾಗಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ತುಂಬ ಕೋಲ್ಡು. ಆಚೆ ಕಡೆ ಹೋದರೆ ಏನೋ ಒಂಥರ ಊಟಿಲ್ಲ ಎಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಹಾಗಾಗಿ ಅವಳಿಗೆ ಫುಲ್ ಪ್ಯಾಕ್ ಮಾಡ್ತಾಯಿದ್ದೆ. ಸೊ ಕೋಲ್ಡ್ ಕ್ಯಾಚ್ ಆದರೆ ಮತ್ತು ಸ್ಕೂಲ್ ಮಿಸ್ ಆಗುತ್ತೆ, ಕಷ್ಟ. ಎಕ್ಸಾಮ್ಸ್ ಬೇರೆ ಅವಳು ನಿಯರ್ ಬೈ ಇದೆ. ಹಾಗಾಗಿ ಇಷ್ಟೆಲ್ಲ ಮಕ್ಕಳಿದ್ರೆ ಹಾಗೆ ಅಲ್ವಾ, ಅವ್ರನ್ನ ಆಚೆ ಕರ್ಕೊಂಡು ಹೋಗ್ಬೇಕಂದ್ರೆ ನಮಗಿಂತ ಜಾಸ್ತಿ ಅವ್ರ ಕೆಲಸನೇ ಆಗೋಗುತ್ತೆ. ಸೊ ಅವಳನ್ನ ಇವಾಗ ರೆಡಿ ಮಾಡಿ ಪುನಃ ಇನ್ನು ಅವಳಿಗೆ ಏನೇನು ಬೇಕೆಲ್ಲ ಅದನ್ನ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಸೊ ಲೇಟ್ ಆಗ್ತಾಯಿದೆ. ಬನ್ನಿ ರೆಡಿ ಆಗಿಬಿಟ್ಟು ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸೊ ಫೈನಲಿ ರೆಡಿಯಾಗಿ ಕಾರಲ್ಲಿ ಕೂತಿದ್ದಾಯಿತು. ನನ್ನ ಮಗಳು ನಿಮ್ಗೊಂದು ಹಾಯ್ ಹೇಳ್ತಾ ಇದ್ದಾಳೆ. ಆ್ಯಕ್ಚುಲಿ ಇದು ರೆಕಾರ್ಡ್ ಮಾಡಿದ್ದೆ, ಬಟ್ ಮ್ಯೂಸಿಕ್ ಪ್ಲೇ ಆಗಿದ್ದರಿಂದಾಗಿ ಮತ್ತೆ ನಾನು ವಾಯ್ಸ್ ಓವರ್ ಮಾಡೋ ಥರ ಆಗ್ತಾಯಿದೆ. ಸೊ ಕ್ಲೈಮೇಟ್ ತುಂಬ ಕೋಲ್ಡ್ ಇದೆ. ಒಂಥರ ಚೆನ್ನಾಗಿದೆ ಆಚೆ ಹೋಗೋಕ್ಕೆ. ಆದರೆ ಕ್ಲೈಮೇಟ್ ನೋಡಿ ನಾನು ಆಚೆ ಹೋಗೋದು ಬೇಡ ಅಂತ ಡಿಸೈಡ್ ಆಗಿದ್ದೆ. ಆದರೆ ನನ್ನ ಮಗಳು ಹಠಕ್ಕೆ ಏನು ಮಾಡೋಕ್ಕಾಗಲಿಲ್ಲ, ಹೊರಗಡೆ ಬರಲೇಬೇಕಾಯಿತು. ಅವಳಿಲ್ಲ, ನಾನು ಇವತ್ತು ಹೋಗಲೇಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಆಯಿತು, ನಮ್ಮದು ಹೇಗೂ ಶಾಪಿಂಗ್ ಈ ಥರ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆಚೆ ಬಂದ್ವಿ. ನನಗೆ ನಾರ್ಮಲ್ ರೋಡು ಅಥವಾ ಸಿಟಿ ರೋಡ್ಸ್ಗಿಂತ ಹೈವೇ ರೋಡ್ಸ್ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಟ್ರಾವೆಲ್ ಮಾಡೋ ಮಜಾನೇ ಒಂಥರ ಏನೋ ಬೇರೆ. ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಸ್ವಲ್ಪ ಸಿಟಿ ಔಟ್ಸ್ಕಟ್ಸ್ ಇರೋದ್ರಿಂದ ಎವ್ರಿ ಟೈಮ್ ನಮ್ಗೆ ಆಚೆ ಬಂದಾಗ ಇದೊಂದು ಲಾಂಗ್ ಡ್ರೈವ್ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಫೈನಲಿ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಇವಾಗ ಡಿಮಾರ್ಟಿಗೆ ಬಂದ್ವಿ. ನಾವು ಇವಾಗ ಬಂದಿರೋದು ದೇವನಹಳ್ಳಿ ಡಿಮಾರ್ಟು. ಇದು ಸ್ವಲ್ಪ ಜಾಗ ಚಿಕ್ಕದ್ರಿಂದ ತುಂಬ ಕಂಜೆಸ್ಟೆಡ್ ಇದೆ ಮತ್ತು ನಮಗೆ ಟೈಮ್ ಆಗ್ತಾಯಿತ್ತು. ತುಂಬ ಮಳೆ ಇದ್ದಿದ್ದರಿಂದಾಗಿ ಬೇಗ ಶಾಪಿಂಗ್ ಮಾಡಬೇಕನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೊನೆಗೆ ನಾವು ವಾಪಸ್ ಬರ್ತಾಯಿದ್ವಿ, ಎಲ್ಲ ಶಾಪಿಂಗ್ ಎಲ್ಲ ಮುಗೀತು, ಏನು ಬಿಲ್ಲಿಂಗ್ ಮಾಡಿಸ್ಕೋಬೇಕು ಅವಾಗ ಬರ್ತಾಯಿದ್ವಿ. ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನಾನು ಎವ್ರಿ ಟೈಮ್ ಶಾಪಿಂಗ್ ಹೋದಾಗೂ ಅಷ್ಟೇ, ನಾನು ಶಾಪ್ ಮಾಡೋವಂಥ ಪ್ರತಿಯೊಂದು ಪಿಕ್ ಮಾಡೋವಂಥ ಐಟಮ್ಸ್ ಇರ್ಬೋದು ಅಥವಾ ಬಿಲ್ಲಿಂಗ್ಸ್ ಮಾಡೋದಿರ್ಬೋದು, ಈ ಥರದ ಚಿಕ್ಕ ಪುಟ್ಟ ಕೆಲಸಗಳು ಏನಿರುತ್ತೆ ಆ್ಯಸ್ ಎ ಪಾರ್ಟ್ ಆಫ್ ಶಾಪಿಂಗ್, ಅದರಲ್ಲಿ ಪ್ರತಿಯೊಂದರಲ್ಲೂ ನಾನು ನನ್ನ ಮಗಳನ್ನ ಇನ್ವಾಲ್ವ್ ಮಾಡ್ಕೊತಿದ್ದೀನಿ. ಅಂದರೆ ಗ್ರ್ಯಾಜುಲಿ ಅವಳು ಇದನ್ನೆಲ್ಲ ಕಲಿಬೇಕು, ಇಂಡಿಪೆಂಡೆಂಟಾಗಿ ಮುಂದೆ ಲೈಫ್ನ ಲೀಡ್ ಮಾಡೋಕ್ಕೆ. ಇದೆಲ್ಲ ಈ ಚಿಕ್ಕ ಒಂದು ವರ್ಕ್ಶಾಪ್ ಥರ ಇದು ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಇಂಟೆನ್ಷನ್ನು. ಹಾಗಾಗಿ ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಅವುಗಳಿಗೆಲ್ಲ ನಾವು ಇವಾಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಇನ್ನು ಸ್ವಲ್ಪ ವರ್ಷದಲ್ಲಿ ಅವರು ಬೇಗ ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ. ಇದು ಒಂದು ಗುಡ್ ಪ್ರಾಕ್ಟೀಸ್. ಯಾರೆಲ್ಲ ಇದನ್ನು ಫಾಲೋ ಮಾಡ್ತಾಯಿದ್ದಾರೆ ಕಮೆಂಟ್ ಮಾಡಿ. ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ, ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಶಾಪಿಂಗ್ ಎಲ್ಲ ಆಯಿತು. ಅವ್ರು ಯಾಕೆ ನಿನ್ನ ಹತ್ರ ತೊಗೊತಾರೆ? ಡಿಮಾರ್ಟಲ್ಲೇ ಸಿಗುತ್ತಲ್ಲ. ಶಾಪಿಂಗ್ ಎಲ್ಲ ಮುಗಿದ್ರಲ್ಲಿ 7 ಹೋಗೋಯ್ತು. ಸೊ 7 ಈ ಥರ ಆಗೋಗಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇನ್ನು ಕಾಫಿಗೆ ಎಲ್ಲವೂ ನಾವು ಸ್ಟಾಪ್ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಮಳೆ ಬರ್ತಾ ಇರೋದ್ರಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಂದವೇ ನನ್ನ ಮಗಳು ಎಲ್ಲಾದರೂ ಆಚೆ ಕಡೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಸರಿ ಅಂತೇಳ್ಬಿಟ್ಟು ಅವಳ ಫೇವ್ರೆಟ್ ರೆಸ್ಟೋರೆಂಟಿಗೆ ಹೋದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಅವಳ ಫೇವ್ರೆಟ್ ಫುಡ್ಡೆಲ್ಲ ತಿಂದ್ಕೊಂಡು ವಾಪಸ್ ಹೋಗೋಣ ಮನೆಗೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನನಗೂ ತುಂಬ ಟಯರ್ಡಾಗಿ ಹೋಗಿತ್ತು ಬೆಳಗ್ಗೆಯಿಂದ. ಮನೆಗೆ ಹೋಗಿ ಪುನಃ ಅಡುಗೆ ಮಾಡಿ ಊಟ ಮಾಡೋಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ಸೊ ಸರಿ ಆಯಿತು ಬಿಡು, ಇನ್ನೇನು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಡಿಸೈಡ್ ಆಗಿ ಇವಾಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಅವರಪ್ಪ ಕೇಳ್ತಾ ಇದ್ದಾರೆ ಏನು ಬೇಕು ಮಗಳೇ ಅಂತ. ಸೊ ಯಾವಾಗಲೂ ಅಷ್ಟೇ, ಪ್ರತಿ ಟೈಮ್ ನಾವು ಆಚೆ ಹೋದಾಗ ಶೀ ಈಸ್ ಡ್ಯಾಡೀಸ್ ಗರ್ಲ್, ಅವರಪ್ಪ ಮಗಳದೇ ರಾಜ್ಯಭಾರ. ಆಮೇಲೆ ಊಟ ಎಲ್ಲ ಮುಗೀತು.
ಅಲ್ಲಿ ತುಂಬ ಹಶ್ವಾಗಿದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಅವಳಿಗೆ ತಿನ್ನಿಸೋದು ಅದು ಎಲ್ಲ ಅದರಲ್ಲೇ ಬ್ಯುಸಿ ಆಗೋದೆ. ಮರ್ತೋಯ್ತು ನನಗೆ ವಿಡಿಯೋ ಮಾಡೋದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಊಟ ಮುಗಿಸ್ಕೊಂಡು ಬಂದ್ವಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟಾಗೋಯಿತು, ಮಳೆ ಬೇರೆ ಬರ್ತಾಯಿತ್ತು. ಹಾಗಾಗಿ ಸುಸ್ತಾಗಿಬಿಡ್ತು, ಮಲ್ಕೊಂಡ್ಬಿಟ್ವಿ ಬಂದು. ಸೊ ಇವತ್ತು ಬೆಳಗ್ಗೆ ಅಮಾವಾಸ್ಯೆ ಇರೋದ್ರಿಂದ ಬೇಗ ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ. ಇನ್ನು ಪೂಜೆ ಮಾಡಬೇಕು, ತುಂಬ ಕೆಲಸ ಬಾಕಿ ಇದೆ. ಸಿಂಪಲ್ಲಾಗಿ ಫಟಾಫಟ್ ಅಂತೇಳಿ ಪೂಜೆ ಮುಗಿಸ್ಕೋಬೇಕು. ಯಾಕಂತಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ ನಮ್ಮ ಕ್ಯಾಂಪಸ್ ಅಪೋಸಿಟು. ಆ ದೇವಸ್ಥಾನ ಪೂಜೆಗೆ ಹೋಗಬೇಕು. ಕಾರ್ತಿಕ ಲಾಸ್ಟ್ ಅಲ್ವಾ ಇವತ್ತು, ಅಮಾವಾಸ್ಯೆ ಇರೋದ್ರಿಂದ ಅಲ್ಲಿ ಪೂಜೆ ಅಂತ ದೀಪೋತ್ಸವ ಇಟ್ಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ಗಡಿ ಬಿಡಿಲಿದ್ದೀನಿ. ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಇನ್ನು ಇವಳಿಗೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿಲ್ಲ, ಅವಳನ್ನ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಮತ್ತೆ ಸಿಗ್ತೀನಿ. ಓಕೆ, ಸ್ಟೇ ಟ್ಯೂನ್. ನಾನು ಅಮಾವಾಸ್ಯೆ ಪೂಜೆನ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದೆ. ಇವತ್ತು ಜಾಸ್ತಿ ಟೈಮ್ ಇಲ್ಲದ್ರಿಂದಾಗಿ ಫಟಾಫಟ್ ಅಂತೇಳಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಬೇಕಾಗಿತ್ತು. ಇದಾದಮೇಲೆ ಇನ್ನೂ ಕೂಡ ಅವಳಿಗೆ ಸ್ನಾನ ಬೇರೆ ಮಾಡಿಸ್ಬೇಕು. ಸೈಕ್ಲೋನ್ ಎಫೆಕ್ಟಿಂದಾಗಿ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ. ಹಾಗಾಗಿ ಅವಳಿಗೆ ಕೋಲ್ಡ್ ಆದರೆ ಕಷ್ಟ ಅಂತ ಬಿಟ್ಟು ಹೇರ್ ಡ್ರೈಯಿಂದ ಅವಳಿಗೆ ಹೇರ್ ಡ್ರೈ ಮಾಡ್ತಾಯಿದ್ದೆ. ಯೂಶ್ವಲಿ ನಾನು ಎವ್ರಿ ಟೈಮ್ ಅವಳಿಗೆ ಹೆಡ್ ಬಾತ್ ಮಾಡಿದಾಗ ಯೂಸ್ ಮಾಡಲ್ಲ. ಈ ಥರ ಎಮರ್ಜೆನ್ಸಿ ಅರ್ಜೆಂಟಾಗಿ ಸ್ಕೂಲ್ ಕಳಿಸ್ಬೇಕು, ಇಲ್ಲ ನಾವೆಲ್ಲಾದರೂ ಆಚೆ ಹೋಗಬೇಕು, ಅಥವಾ ಈ ಥರ ಕ್ಲೈಮೇಟ್ ಈ ಥರ ಇದ್ದಾಗ ಹೇರ್ ಡ್ರೈಯರ್ನ ನಾನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಅವಳಿಗೋಸ್ಕರ ಅಂತಲೇ ಪರ್ಚೇಸ್ ಮಾಡಿದ್ದು, ಈ ಥರ ಸಿಚುವೇಶನ್ಸೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಡ್ರೈಯರ್ ಬಂದುಬಿಟ್ಟು ಅಗಾರದವ್ರದ್ದು. ಇದ್ರದ್ದು ವಿಡಿಯೋ ಚಾನಲಲ್ಲಿದೆ, ಇಂಟ್ರೆಸ್ಟ್ ಇದ್ದರೂ ಚೆಕ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಕ್ವಿಕ್ಕಾಗಿ ಆಗೋಂಥದ್ದು ಅಂದರೆ ನಮಗೆ ಹೆಣ್ಮಕ್ಳಿಗೆ ಉಪ್ಪಿಟ್ಟೆ ಅಲ್ವಾ, ಹಾಗಾಗಿ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಮಧ್ಯಾಹ್ನ ಊಟಕ್ಕೆ ದೇವಸ್ಥಾನದಲ್ಲಿ ಪ್ರಸಾದ ಇರೋದ್ರಿಂದ ಸೊ ಅಲ್ಲೇ ಹೋಗ್ತಾಯಿದ್ದೀವಿ. ಹಾಗಾಗಿ ಇವತ್ತು ಅಡುಗೆ ಚಿಂತೆ ಇಲ್ಲ. ಟಿಫನ್ ತಿಂದ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅವಳನ್ನ ರೆಡಿ ಮಾಡ್ಕೊಂಡು, ಅದೊಂದು ಟಾಸ್ಕ್ ಎವ್ರಿ ಟೈಮ್ ಆಚೆ ಹೋಗುವಾಗ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕಲ್ವ. ಇನ್ನೊಂದು ಸ್ವಲ್ಪ ದಿನ ಅವಳು ಇಂಡಿಪೆಂಡೆಂಟ್ ಆಗೋಗ್ಬಿಟ್ಟು ಕೆಲಸ ಎಲ್ಲ ಆದಮೇಲೆ ಅವಳಿಗೂ ರೆಡಿ ಮಾಡಿಬಿಟ್ಟು ಪುನಃ ಇನ್ನೂ ನಾನು ರೆಡಿ ಆಗಬೇಕು. ಟೈಮ್ ಬಂದುಬಿಟ್ಟು ಅರೌಂಡ್ 12:45 ಆಗಿದೆ. 1 o'clock ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತಂತೆ. ಸೊ ಅಷ್ಟರೊಳಗಡೆ ಹೋಗಬೇಕು. 2 minutes ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಏನು ಪರವಾಗಿಲ್ಲ, ಬೇಗ ಹೋಗ್ಬೋದು. ನಮ್ಮ ಕ್ಯಾಂಪಸ್ ಮೇನ್ ಗೇಟ್ ಅಪೋಸಿಟ್ಟೇ ದೇವಸ್ಥಾನ ಇರೋದು. ಇಲ್ಲಿ ಇವಳು ಅದು ಬೇಡ ಇದು ಬೇಡ ಅಂತೇಳ್ಬಿಟ್ಟು ಲೇಟ್ ಬೇರೆ ಆಗಿದೆ. ಇನ್ನು ಇವಳು ಬೇರೆ ಶುರುವಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ನಮಗೆ ಟೈಮ್ ಇಲ್ಲದಿರೋ ಟೈಮಲ್ಲೇ ಈ ಥರದ್ದೆಲ್ಲ ಕೆಲಸಗಳನ್ನ ಕೊಡ್ತವೆ. ಸೊ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಹೇಗೋ ಒಂದು ಸರ್ಕಸ್ ಮಾಡಿ ಅವಳನ್ನ ರೆಡಿ ಮಾಡಿ ಪುನಃ ಇವಾಗ ನಾನು ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಫೈನಲಿ ನಾನು ರೆಡಿಯಾಗಿ ಅವಳನ್ನ ರೆಡಿ ಮಾಡಿ ಇಷ್ಟೊತ್ತಾಗೋಯ್ತು. ಟೈಮ್ ಇವಾಗ 1 o'clock ಆಗೋಗಿದೆ. ಹೋಗಬೇಕೀಗ. ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ನನಗೂ ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಈ ಪ್ಲೇಸ್ಗೆ ನಾನು ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಅಲ್ಲಿ ಹೇಗಿದೆ ಏನು ಎತ್ತ ಅಂತ ಗೊತ್ತಿಲ್ಲ. ಇಫ್ ಪಾಸಿಬಲ್ ಅಲ್ಲೇನಾದರೂ ವಿಡಿಯೋ ಮಾಡೋಕ್ಕೆ ಅವಕಾಶ ಇದ್ದು ಸಾಧ್ಯವಾದರೆ ವಿಡಿಯೋ ಮಾಡಿ ತೋರಿಸ್ತೀನಿ, ನಿಮಗೂ ಏನು ಅಂತ ಅದರದ್ದು ಮಾಹಿತಿ ತಿಳಿಸ್ತೀನಿ. ಓಕೆ, ಸ್ಟೇ ಟ್ಯೂನ್. ಆಮೇಲೆ ಮತ್ತೆ ಸಿಗ್ತೀನಿ. ಈಶ್ವರ ದೇವಸ್ಥಾನ ಇದು. ಪಕ್ಕದಲ್ಲಿ ಗಣಪತಿ ಕೂಡ ಇದೆ. ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು, ಅಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇದಾದಮೇಲೆ ಆಚೆ ಕಡೆ ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡಿದರು. ಪುನಃ ಸಂಜೆ ಕಲ್ಯಾಣಿನಲ್ಲಿ ತೆಪ್ಪೋತ್ಸವ ಇದೆ ಅಂತ ಹೇಳ್ತಾಯಿದ್ರು. ಸೊ ನೋಡ್ತೀನಿ, ಇಫ್ ಪಾಸಿಬಲ್ ಸಾಧ್ಯ ಆದರೆ ಸಂಜೆ ಕೂಡ ಬರಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ನನ್ನ ಮಗಳು ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತ್ಕೊಂಡಿದ್ಲು. ದೇವ್ರಿಗೆ ಕೈ ಮುಗಿಯೋದ್ಬಿಟ್ಟು ಅವಳು ಡೆಕೋರೇಷನ್ ನೋಡೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ಲು. ಇದಾದಮೇಲೆ ನೆಕ್ಸ್ಟು ಆಚೆ ಕಡೆ ತೊಟ್ಲು ಸೇವೆ ಕೂಡ ನಡೀತಾ ಇತ್ತು. ಇದನ್ನು ಮುಗಿಸ್ಕೊಂಡು ನಾವು ಆಮೇಲೆ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲೇ ಪ್ರಸಾದ ತೊಗೊಂಡು ಕೊನೆಗೆ ಇಲ್ಲಿಂದ ಹೊರಟಿದ್ದಾಯಿತು. ಪುನಃ ಸಂಜೆ ಕೂಡ ಬಂದಿದ್ವಿ. ಕಲ್ಯಾಣಿಲಿ ತೆಪ್ಪೋತ್ಸವ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಅಷ್ಟೇ ಜೋರಾಗಿ ಮಳೆನೂ ಬರ್ತಾಯಿತ್ತು. ಮಳೆನಲ್ಲೇ ಕೂಡ ಅದನ್ನು ನಿಲ್ಲಿಸಲಿಲ್ಲ, ಚೆನ್ನಾಗಿ ಮಾಡಿದ್ರು. ಬಟ್ ಮಳೆ ಬರದೇ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಂತ ನನಗೆ ಅನ್ನಿಸ್ತು. ಯಾವ ರೀತಿ ಆಗ್ತಾಯಿದೆ ಅಂತ ಇಲ್ಲಿ ನೀವು ನೋಡ್ಬೋದು.
ಆ ತೆಪ್ಪನ ಪಾಪ ಮಳೆನಲ್ಲೇ ನಿಂತ್ಕೊಂಡು ತಳ್ತಾ ಇದ್ದಾರೆ. ಒಳಗಡೆ ದೇವಿದು ಮೂರ್ತಿ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಈ ಪ್ಲೇಸಿಗೆ ಬಂದು ಫಸ್ಟ್ ಟೈಮ್ ನೋಡ್ತಾ ಇದ್ರು. ಪ್ರತಿ ವರ್ಷ ಇದು ಸೆಲೆಬ್ರೇಟ್ ಮಾಡ್ತಾರಂತೆ ಇಲ್ಲಿ. ತೆಪ್ಪೋತ್ಸವ ಇನ್ನೂ ನಡೀತಾನೆ ಇತ್ತು, ಬಟ್ ಮಳೆ ತುಂಬ ಜೋರಾಗೋಯಿತು. ಮಗುನ ಇಟ್ಕೊಂಡು ನನಗೆ ಅಲ್ಲಿರೋದು ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಸಾಕು ಇನ್ನು ಬಾಮ್ಮ ಮನೆಗೆ ಹೋಗೋಣ ಅಂತ ಅವಳು ಕೇಳ್ತಾ ಇರಲಿಲ್ಲ. ಬಟ್ ಅವಳನ್ನ ಕನ್ವಿನ್ಸ್ ಮಾಡಿ ಹಾಗೂ ಹೀಗೂ ಕೊನೆಗೆ ಮನೆಗೆ ಕರ್ಕೊಂಡು ಹೋದ್ವಿ. ಕೆಲವೊಂದಿಷ್ಟು ಫೋಟೋಸ್ನ ಅಲ್ಲಿ ತೊಗೊಂಡಿದ್ದೆ, ಆ್ಯಡ್ ಮಾಡ್ತೀನಿ ನೋಡಿ. ದೇವಸ್ಥಾನದ ಪಕ್ಕನೇ ಒಂದು ಹಾಲ್ ಇತ್ತು. ಆ ಹಾಲಲ್ಲಿ ಹೋಮ ಕೂಡ ಮಾಡಿದ್ರು. ಅಲ್ಲಿ ಕರೆಕ್ಟಾಗಿ ಪೂರ್ಣಾವತಿ ಟೈಮಿಗೆ ನಾವು ರೀಚ್ ಆದ್ವಿ. ಅದೊಂದು ಖುಷಿ ಆಯಿತು. ಅಲ್ಲದು ಕೆಲವೊಂದಿಷ್ಟು ಫೋಟೋಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು, ಆ್ಯಕ್ಚುಲಿ ನಿನ್ನೆಯಿಂದ 2 ದಿನದ್ದು ವ್ಲಾಗ್ ಇದು ಕಂಟಿನ್ಯೂ ಒಂದರಲ್ಲೇ ಹಾಕ್ತಾ ಇದ್ದೀನಿ. ಸೊ ನಿನ್ನೆಯಿಂದ ಏನೇನೆಲ್ಲ ಆಯಿತು ಅಂತ ನೋಡಿದ್ರೆ, ಬೆಳಗ್ಗೆ ಪುನಃ ಸಂಜೆ ದೇವಸ್ಥಾನಕ್ಕೆ ಹೋಗಿ ತುಂಬ ಮಳೆ ಇತ್ತು, ಹಾಗಾಗಿ ಲೇಟ್ ಆಯಿತು. ಇವಾಗ ಆಲ್ರೆಡಿ 10 o'clock ಆಗೋಗಿದೆ. ಬಟ್ ಇವಾಗ ಇದನ್ನೆಲ್ಲ ಹೊಡ್ಕೊಂಡು ಕೂತಿದ್ದೀನಿ. ಇದನ್ನೆಲ್ಲ ನನಗೆ ವಾಪಸ್ ಅದರ ಜಾಗಕ್ಕೆ ಸೇರಿಸ್ಬಿಡ್ಬೇಕು, ಇಲ್ಲಾಂದರೆ ಬೆಳಗ್ಗೆ ತುಂಬ ಕಷ್ಟ ಆಗೋಗುತ್ತೆ. ಸೊ ಹಾಗಿದ್ರೆ ಹೇಗಿದ್ರು ಐಟಮ್ಸ್ ಎಲ್ಲ ಎತ್ತಿಡ್ತಿದ್ದಲ್ಲ, ನಿಮ್ಮ ಜೊತೆ ಏನೋ ಶೇರ್ ಮಾಡ್ಬೇಕಂತ ಅನಿಸ್ತು, ಅದಕ್ಕೆ ಕೂತ್ಕೊಂಡೆ. ಸೊ ಏನಿಲ್ಲ, ನಮ್ಮ ಇಷ್ಟೆಲ್ಲ ಐಟಮ್ಸ್ ಏನು ಮಾಮೂಲಿ ಏನು ಎಲ್ಲರ ಮನೇಲೂ ಅವರು ಪ್ರಾವಿಷನ್ಗೆ ಏನು ಅಡುಗೆ ಮನೆಗೆ ಏನು ಬೇಕು ಸೊ ಅದನ್ನೇ ತೊಗೊಂಡು ಬಂದಿರೋದು. ಅದರಲ್ಲಿ ಏನು ತೋರಿಸೋ ಅಂಥದ್ದು ಏನು ಎಕ್ಸ್ಟ್ರಾ ಏನಿಲ್ಲ. ಬಟ್ ಆದರೂ ಕೂಡ ಯಾಕೆ ಇದನ್ನು ಹೇಗೆ ಹರಡ್ಕೊಂಡು ಕೂತ್ಕೊಂಡಿದ್ದೀನಿ ಅಥವಾ ಯಾಕೆ ಕೂತ್ಕೊಂಡಿದ್ದೀನಿ ಅನ್ನೋದಕ್ಕೆ ಒಂದು 2 ನಿಮಿಷದಲ್ಲಿ ನನ್ನದೊಂದು ಎಕ್ಸ್ಪೀರಿಯೆನ್ಸ್ ಅಥವಾ ಸಜೆಷನ್ನ ಹೇಳ್ಬಿಡ್ತೀನಿ. ಏನಂತಂದರೆ, ಫಸ್ಟು ಈಗ ನಾನು ಡಿಮಾರ್ಟಿಗೆ ಹೋಗಿದ್ದೆ. ನಾನು ಡಿಮಾರ್ಟ್ ಅಂತ ಅಷ್ಟೇ ಹೇಳ್ತಾ ಇಲ್ಲ, ನೀವು ಯಾವುದೇ ಮಾರ್ಟ್ ಇರ್ಬೋದು, ಡಿಮಾರ್ಟ್ ಇರ್ಬೋದು, ಮೆಟ್ರೋ ಇರ್ಬೋದು, ಅಥವಾ ಇನ್ಯಾವುದೋ ಮಲ್ಟಿ ಸ್ಟೋರ್ಗಳಿಗೆ ಹೋದಾಗ ಏನಾಗುತ್ತೆ ಅಂತಂದರೆ, ನಮಗೆ ಅವಶ್ಯಕತೆ ಇರೋ ವಸ್ತುಗಳ ಜೊತೆ ಅವಶ್ಯಕತೆ ಇಲ್ಲದಿರೋ ವಸ್ತುಗಳನ್ನು ನಾವು ಏನು ಮಾಡ್ತೀವಿ, ಮನೆಗೆ ಕೊಂಡ್ಕೊಂಡು ಬರ್ತೀವಿ. ಸೊ ಅದರಿಂದ ಸ್ವಲ್ಪ ನಮಗೆ ಯಾರು ಬಜೆಟಲ್ಲಿ ಹೋಗ್ಬೇಕಂತ ಏನಿರ್ತಾರೆ ಅಥವಾ ಮ್ಯಾನೇಜ್ ಮಾಡ್ಬೇಕಂತಿರುತ್ತೆ ಅಥವಾ ಆ ಮಂತಿದ್ದು ಸೇವಿಂಗ್ಸ್ ನಮ್ಮ ಗೋಲ್ನ ರೀಚ್ ಮಾಡ್ಬೇಕಂತ ಏನಿರುತ್ತೆ, ಅದು ಸ್ವಲ್ಪ ಆಚೆ ಈಚೆ ಆಗುತ್ತೆ ಅನ್ನೋದು ನನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಅದಾದಮೇಲೆ ಇನ್ನೊಂದು ಸೆಕೆಂಡ್ ಪಾಯಿಂಟಿಗೆ ಬರ್ತೀನಿ. ಏನಂತಂದರೆ, ಫಾರ್ ಎಕ್ಸಾಂಪಲ್ ಇದೊಂದು ನೀವಿಯ ಬಾಡಿ ಲೋಷನು. ಸೊ ಈಗ ಆಲ್ರೆಡಿ ನನ್ನ ಹತ್ರ ಒಂದು ಬಾಡಿ ಲೋಷನ್ ಇದ್ರೂ ಕೂಡ ನಾನು ಇದನ್ನು ಎತ್ಕೊಂಡು ಬಂದಿದ್ದೀನಿ. ಈಗ ಫಸ್ಟ್ ಪಾಯಿಂಟಿಗೆ ನಾನು ಬರ್ತೀನಿ. ಸೊ ಅನ್ನೆಸೆಸರಿ ವಸ್ತುಗಳನ್ನ ತೊಗೊಂಬರ್ತೀವಿ, ಅದರಿಂದ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಇವಾಗ ಮತ್ತೆ ನಾನೇನು ಹೇಳ್ತಾ ಇದ್ದೀನಿ, ನಾನು ಹೇಳಿರೋ ಪಾಯಿಂಟಿಗೆ ನಾನು ಇವಾಗ ಮತ್ತೆ ಹೇಳೋದ್ರೆ ಅದ್ರದ್ದು ರಿವರ್ಸ್ ಹೇಳ್ತಾ ಇದ್ದೀನಿ. ಯಾಕೆ ನಾನು ತೊಗೊಂಡು ಬಂದೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನನ್ನ ಹತ್ರ ಮೊದಲಿದ್ದು ಮೋರ್ ದೆನ್ ಹಾಫ್ ಇದೆ, ಆದರೂ ಕೂಡ ಇದೆ ತೊಗೊಂಡು ಬಂದಿದೆ ಅಂತಂದರೆ, ಇನ್ನೊಂದು 15 ಡೇಸ್ಗೆ ಇದು ಖಾಲಿ ಆದಾಗ ಇದನ್ನಂತ ತೊಗೊಂಬರೋಕೆ ಹೋದಾಗ ಮತ್ತೆ ಇವತ್ತೇನು ಇದನ್ನು ತೊಗೊಂಡು ಬಂದಿದ್ದೀನಲ್ಲ, ಇವತ್ತಿಗೆ ಅವಶ್ಯಕತೆ ಇದ್ದಿರೋದು ಮತ್ತೆ ಅವತ್ತಿಗೆ ಅವಶ್ಯಕತೆ ಇಲ್ದಿರೋದನ್ನ ಮತ್ತೆ ಇನ್ಯಾವುದೋ ಒಂದು 4 ಐಟಮ್ಸ್ನ ಇದ್ರ ಜೊತೆ ಇಟ್ಕೊಂಡ್ಬರ್ತೀನಿ. ಅದು ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ತೊಗೊಂಡು ಬಂದಿದ್ದು. ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು 2 ವರ್ಷನೇ ಆಗೋಯ್ತು. ಆಮೇಲೆ ನನಗೆ ರಿಯಲೈಸ್ ಆಯಿತು, ಎಷ್ಟು ತೊಗೊಂಡು ಬಂದಿರ್ತೀನಿ, ಅದು ವೇಸ್ಟ್ ಆಗೋಗುತ್ತೆ. ಸಮಟೈಮ್ಸ್ ಏನಾಗುತ್ತೆ, ಲೈಕ್ ಎಕ್ಸ್ಪೈರಿ ಇರುವಂಥ ಐಟಮ್ಸ್ಗಳಾಗೋದ್ರೆ ಎಕ್ಸ್ಪೈರಿ ಆಗೋಗುತ್ತೆ, ನಾವು ಆ ಕಡೆ ನೋಡೋದೇ ಇಲ್ಲ, ಕಣ್ಣಿಗೆ ಬಿದ್ದಿದ್ದೆಲ್ಲ ತೊಗೊಂಡು ಬಂದುಬಿಡ್ತೀವಿ. ಸೊ ಈ ಥರದ್ದೆಲ್ಲ ಆಗುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಈ ಥರ ಮಲ್ಟಿ ಸ್ಟೋರ್ಗಳಿಗೆ ಹೋದಾಗ ಯೋಚನೆ ಮಾಡಿ ನಾವೇನು ಮಾಡಬೇಕಾಗತ್ತೆ, ಶಾಪಿಂಗ್ ಮಾಡ್ಕೊಂಡು ಬಂದರೆ ದುಡ್ಡು ಸೇವ್ ಆಗುತ್ತೆ ಮತ್ತು ಅನ್ನೆಸೆಸರಿ ಪೋಲ್ ಆಗೋದು ನಮಗೆ ನಿಕ್ಕುತ್ತೆ ಅಂತ ಹೇಳಿದೆ. ಮತ್ತು ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋದಾದರೆ, ಇದು ತುಂಬಾ ಬ್ಯೂಟಿಫುಲ್ ಆಗಿ ಇದೆ, ನನಗೆ ತುಂಬ ಇಷ್ಟ ಆಯಿತು. ಜಸ್ಟ್ 120 rupees ಅಷ್ಟೇ ಇದು. ಸೊ 120 rupeesಗೆ ಇಷ್ಟೊಂದು ಬ್ಯೂಟಿಫುಲ್ ಪೀಸ್ ಸಿಕ್ಕಾಗ ಯಾಕೆ ತೊಗೋಬಾರ್ದು ಅಂತ ಅನಿಸಿ ತೊಗೊಂಡೆ. ಅದಾದಮೇಲೆ ಏನಾಯಿತು ಅಂತಂದರೆ, ಅದು ಹಾಗೆ ಮುಂದೆ ಹೋದಾಗ ಇದು ಕಣ್ಣಿಗೆ ಬಿತ್ತು. ಇದು ಬಂಚ್ ಆಫ್ 35 ಅಂತ ಇದೆ. ಬಂಚ್ ಆಫ್ 35 ಅಲ್ವಾ, ಯಾಕೆ ತೊಗೋಬಾರ್ದು ಅಂತೇಳಿ ಮತ್ತೇನು ಮಾಡಿದೆ, ಇದೊಂದು 4 ಬಂಚ್ ತೊಗೊಂಡೆ. ಸೊ ಅಲ್ಲಿಗೆ ಏನಾಗೋಯ್ತು, 250 rupees ಆಗೋಯ್ತು. ಅದಾದಮೇಲೆ ಇದೊಂದು ಪೇಪರ್ ಬುಟ್ ಎಕ್ಸಾಂಪಲ್ ತೊಗೊಂಡ. ಫಾರ್ ಎಕ್ಸಾಂಪಲ್ ಇದು ನನ್ನ ಮಗಳು ನೋಡಿ, ಆಮೇಲೆ ನಂಗೆ ಬೇಕು ಸರಿಯಪ್ಪ ಆಯ್ತು ಎತ್ಕೋ ಅಂತಂದು. ಸೊ ಇದೇನಾಯಿತು, ಇಲ್ಲಿಗೆ ಇದು ಒಂದು 150 ಅಂದರೆ ಇಲ್ಲಿಗೆ ಒಂದು 500 ರೂಪಾಯಿ ಇಲ್ಲೇ ಆಗೋಯ್ತಲ್ವಾ. ಸೊ ಈ ಥರದ್ದು ಇಲ್ಲೆಲ್ಲ ಇರೋ ಐಟಮ್ಸಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಈ ಥರ ಐಟಮ್ಸ್ಗಳೇ ನನಗೆ ಏನಾಗೋಗಿದೆ, ಜಾಸ್ತಿ ಆಗೋಗಿದೆ. ಅದಕ್ಕೆ ಏನಾಗುತ್ತೆ ಅಂತಂದರೆ, ಈ ಥರ ಮಲ್ಟಿ ಸ್ಟೋರ್ಗಳಿಗೆ ನಾವು ಹೋದಾಗ, ಲೈಕ್ ಮಾಲ್ಗಳಿಗೆಲ್ಲ ಹೋದಾಗ, ಸೊ ಕಣ್ಣಿಗೆ ಕಾಣಿಸೋ ವಸ್ತುಗಳನ್ನ ನಾವು ಹೆಚ್ಚಾಗಿ ತೊಗೊಂಡು ಬರೋದ್ರಿಂದಾಗಿ, ಅವಶ್ಯಕತೆ ಇಲ್ಲದಿರೋ ವಸ್ತುಗಳನ್ನ ನಾವು ತೊಗೊಂಡ್ಬಂದ್ರಿಂದಾಗಿ
ಆ ಮಂತಲ್ಲಿ ಸ್ವಲ್ಪ ನಮಗೆ ಬಜೆಟ್ ಆಚೆ ಈಚೆ ಆಗುತ್ತೆ ಅನ್ನೋದು ನಂದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇವಾಗ ನೀವು ಹೇಳಿದ್ರಿ ಮೇಡಮ್, ನೀವು ಹೇಳ್ತಾ ಇದ್ದೀರಾ ಕಷ್ಟ ಆಗುತ್ತೆ ಅಂತ, ಮತ್ತೆ ಯಾಕೆ ನೀವು ಇಷ್ಟೆಲ್ಲ ತೊಗೊಂಡು ಬಂದಿರ ಅನ್ನೋ ಕ್ವಶನ್ ಬರುತ್ತೆ ಇವಾಗ. ಆ ಕ್ವಶನ್ಗೂ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನಿರೋದು ರಿಮೋಟ್ ಪ್ಲೇಸಲ್ಲಿ, ನಾನು ಮೊದಲೇ ಹೇಳಿದಂಗೆ ನಾನು ರಿಮೋಟ್ ಪ್ಲೇಸಲ್ಲಿ ಆಗಿರೋದ್ರಿಂದ ನನಗೆ ಒಂದೊಂದೇ ಐಟಮ್ನ ತೊಗೊಂಡು ಬರೋಕ್ಕೆ ನಾನು ಆಚೆ ಹೋದಾಗ ನನಗೇನಾಗುತ್ತೆ, ಟೈಮ್ ಬೇಕು, ಪ್ಲಸ್ ಆಗುತ್ತೆ, ಮತ್ತು ಅದಕ್ಕೆ ಅಂತಲೇ ನಾನು ಟೈಮ್ ಎತ್ತಿಡಬೇಕು, ಮತ್ತು ಗಾಡಿ ಫ್ಯೂಯಲ್ ಅದೆಲ್ಲ ಯೋಚನೆ ಮಾಡಿದಾಗ ಅದೆಲ್ಲ ನನಗೆ ಎಕ್ಸ್ಟ್ರಾ ಆಗುತ್ತೆ. ಸೊ ನನಗೆ ಸೇವಿಂಗ್ಸ್ ಆಗಲ್ಲ, ಅದು ನನಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಬಟ್ ಸಿಟಿನಲ್ಲಿ ಇರೋರಿಗೆ ಅಥವಾ ಯಾವ ನಿಯರೆಸ್ಟ್ ಪ್ಲೇಸಸ್ ಅಂದರೆ ಐ ಮೀನ್ ಈ ಥರ ಡಿ-ಮಾರ್ಟು, ವಿಶಾಲ್ ಮಾರ್ಟ್, ಯಾವುದೋ ಒಂದು ಮಾರ್ಟ್ಗಳಿಗೆ ಸಿಟಿ ಸೆಂಟ್ರಲ್ಲಿ ಯಾರಿರ್ತಾರೆ ಅಥವಾ ಸಿಟಿ ಲಿಮಿಟ್ಸಲ್ಲಿ ಯಾರಿರ್ತಾರೆ ಅಂಥವ್ರಿಗೆ ಈಗ ನಾನು ಮೊದಲು ಹೇಳಿದ್ನಲ್ಲ, ಅದು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ತುಂಬ ಸೇವಿಂಗ್ ಆಗುತ್ತೆ ಅನ್ನೋದು ನನ್ನದೊಂದು ಒಪಿನಿಯನ್ನು. ಸೊ ಇದು ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಥವಾ ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಗೊತ್ತಿಲ್ಲ. ಆ್ಯಸ್ ಅ ಟಿಪ್ಪಾಗಿ ನೀವು ಇದನ್ನು ತೊಗೋಬೋದು. ಆ್ಯಂಡ್ ಇನ್ನೊಂದು, ಡಿ-ಮಾರ್ಟಲ್ಲಿ ಹೋದಾಗ ಈ ಥರದ ವಸ್ತುಗಳು ತುಂಬ ಸಿಗುತ್ತೆ. ತುಂಬ ಜನಕ್ಕೆ ಗೊತ್ತೂ ಇದೆ ಅಂತ ಅನ್ಕೊತೀನಿ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ನಾನು ಹೇಳ್ತೀನಿ. ಸೊ ಯೂಶ್ವಲಿ ಏನು ಮಾಡ್ತೀವಿ, ನಾವು ಡಿ-ಮಾರ್ಟ್ ಹೋದಾಗ ಸ್ಪೆಷಲಿ ನಾವು ಅಂದರೆ ಲೈಕ್ ಹಸ್ಬೆಂಡ್ ಅವ್ರಿಗೆಲ್ಲ ಕಳಿಸಿದಾಗ ನೀವೇ ತೊಗೊಂಡು ಬಂದಿದ್ದೆ, ಅವ್ರು ಏನು ಮಾಡ್ತಾರೆ, ನಾವು ಏನು ಲಿಸ್ಟ್ ಕೊಟ್ಟಿರ್ತೀವಿ ಆ ಲಿಸ್ಟ್ನ ಜಸ್ಟ್ ಕರೆಕ್ಟಾಗಿ ನೋಡ್ತಾರೆ, ಪ್ರಾವಿಸನಲ್ಲೇ ತಗೊಂಡು ಬಂದುಬಿಡ್ತಾರೆ. ಬಟ್ ಡಿ-ಮಾರ್ಟಲ್ಲಿ ಕೆಲವೊಂದು ಈ ಥರದ ಐಟಮ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಅಂದರೆ ಬೇರೆ ಪ್ಲೇಸ್ಗಿಂತ ಅಲ್ಲಿ ತುಂಬ ಇದೊಂದು ಲೈನರ್ ತೊಗೊಂಬಂದಿದ್ದೀನಿ ನಾನು. ಇದು ನನಗೆ 150 ಸೆಂಟಿಮೀಟರ್ಸ್ ಬೈ 45 ಸೆಂಟಿಮೀಟರ್ ಇದೆ. ಇದಕ್ಕೆ ಜಸ್ಟ್ 130 ರೂಪೀಸ್ ಅಷ್ಟೇ. ಸೊ ಇದೇ ಲೈನರ್ನ ನಾನು ಆಚೆ ಎಲ್ಲರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಈ ರೇಟ್ಗೆ ಖಂಡಿತ ನನಗೆ ಸಿಗಲ್ಲ. ಆಮೇಲೆ ಅದೇ ಥರ ಇದೆ ಎಕ್ಸಾಂಪಲ್, ಇದು ನ್ಯಾಪ್ಕಿನ್ ಜಸ್ಟ್ 80 ರೂಪೀಸ್ ಅಷ್ಟೇ. 80 ರೂಪೀಸ್ಗೆ ನನಗೆ 4 ನ್ಯಾಪ್ಕಿನ್ ಸಿಗಿದೆ. ಸೊ ಈ ಡಿ-ಮಾರ್ಟಲ್ಲಿ ಈ ಥರದ ಪ್ರಾಡಕ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಕ್ವಾಲಿಟಿನೂ ಸ್ವಲ್ಪ ತುಂಬ ಚೆನ್ನಾಗೇ ಇರುತ್ತೆ. ಸೊ ಈ ಥರದ್ರ ಮೇಲೂ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಮನೆಗೆ ಬೇಕಾಗಿರೋ ವಸ್ತುಗಳನ್ನ ಕಡಿಮೆ ರೇಟಲ್ಲಿ ನಾವು ತೊಗೊಂಡು ಬರ್ಬೋದು ಅನ್ನೋದು ನನ್ನದೊಂದು ಒಪಿನಿಯನ್ನು. ಓಕೆ, ಸೊ ನಿನ್ನೆಯಿಂದ ತುಂಬ ಮಳೆಗಾಲದಲ್ಲೆಲ್ಲ ಓಡಾಡಿದಾಗಿ ಸ್ವಲ್ಪ ಕೋಲ್ಡ್ ಥರ ಆಗೋಗಿದೆ. ಒನ್ ಮೋರ್ ಥಿಂಗ್ ಹೇಳೋದು, ಎಷ್ಟಾಗಿದೆ ಬಿಲ್ಲು? 15,800, ಅಂದರೆ ಆಲ್ಮೋಸ್ಟ್ 16,000 ಆಗಿದೆ. ಸೊ ಇಲ್ಲಿರೋದು ಐಟಮ್ಸ್ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಐಟಮ್ಸ್ ನಾನು ಆಲ್ರೆಡಿ ಫ್ರೀಜಲ್ಲಿ ಎತ್ತಿಟ್ಟಿದ್ದೀನಿ, ಲೈಕ್ ಆ ಥರದ್ದು ಫ್ರಿಜ್ಜಲ್ಲಿ ಇರುವಂಥ ಐಟಮ್ಸ್ಗಳನ್ನ. ಮತ್ತು ಈ ಬ್ಯಾಗಲ್ಲಿ ಏನು ಆಲ್ಮೋಸ್ಟ್ ಎಲ್ಲ ಡೈಲಿ ಪ್ರಾವಿಷನ್ಸ್ ಇದೆ, ಅದನ್ನೇ ನಾನು ತೆಗೆದು ತೋರ್ಸೋಕ್ಕೆ ಆ ಥರದ್ದು ಇಲ್ಲೆಲ್ಲ ತುಂಬ ಐಟಮ್ಸ್ನ ಪ್ರತಿಯೊಂದನ್ನು ತೆಗೆದು ನಾನೇನು ತೋರ್ಸೋಕ್ಕೆ ಹೋಗಿಲ್ಲ. ಜಸ್ಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡಬೇಕಂತ ಅನಿಸ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು. ಆ್ಯಂಡ್ ಒನ್ ಮೋರ್ ಥಿಂಗು, ಆ ಒನ್ ಮೋರ್ ಪಾಯಿಂಟ್ನ ನಾನು ಇದರಲ್ಲಿ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಕ್ಲಾತ್, ಇದು ಡಿ-ಮಾರ್ಟ್ ಅಂತ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಸಿಗುತ್ತೆ. ನಾನು ಡಿ-ಮಾರ್ಟಲ್ಲೇ ತೊಗೊಂಡು ಬಂದೆ. ಇದು ಜಸ್ಟ್ ನನಗೆ ಎಷ್ಟು 150 ರೂಪೀಸ್ ಅಷ್ಟೇ. ಸೊ ಇದರಲ್ಲಿ ಏನು, ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಾಯಿಂಟ್ನ ನಾನು ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬೆಳೆಯುವಂಥ ಮಕ್ಕಳಿಗೆ ಏನು ಮಾಡಬೇಕಂತಂದರೆ ಎಟ್ ಎ ಟೈಮ್ ಬಲ್ಕಲ್ಲಿ ಬಟ್ಟೆನ ತೊಗೊಬರ್ಬಾರ್ದು ಅನ್ನೋದು ನನ್ನದೊಂದು ಎಕ್ಸ್ಪೀರಿಯೆನ್ಸು. ಯಾರಾದರೂ ನ್ಯೂ ಪೇರೆಂಟ್ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ನಾವು ಸ್ಪೆಷಲಿ ಫಸ್ಟ್ ಚೈಲ್ಡ್ಗೆ ನಾವು ಪೇರೆಂಟ್ ಆದರೂ ಒಂದು ತಪ್ಪನ್ನ ಮಾಡ್ತೀವಿ. ಮಗು ಹಾಕ್ಕೊಳ್ಳಿ ನಾವು ಆಸೆಗೆ ಏನು ಮಾಡ್ತೀವಿ, ಎಟ್ ಎ ಟೈಮ್ಗೆ ಒಂದೇ ಸತಿ 10 ಜೊತೆ ಬಟ್ಟೆ ತಂದುಬಿಡ್ತೀವಿ. ನಾನು ನನ್ನ ಹಸ್ಬೆಂಡ್ ಅದನ್ನೇ ತಪ್ಪು ಮಾಡ್ತಾ ಇದ್ದಿದ್ದು. ಮಾಲ್ಗೆ ಹೋದಾಗೆಲ್ಲ ಯಾವ್ದು ಚೆನ್ನಾಗಿ ಕಾಣುತ್ತೆ ಎಲ್ಲ ತೊಗೊಂಡ್ಬರ್ತಿದ್ವಿ. ಸೊ ಆ ಬಟ್ಟೆನಲ್ಲಿ ಎಷ್ಟೊಂದು ಬಟ್ಟೆಗಳನ್ನ ಅವಳೇನು ಮಾಡ್ತಿದ್ಲು, ನನ್ನ ಮಕ್ಕಳು ಕೆಲವೊಂದಿಷ್ಟು ಬಟ್ಟೆಗಳನ್ನ ಹಾಕೇ ಇರಲಿಲ್ಲ, ಅಂದರೆ ಹಾಕ್ತಿದ್ವಿ. ಅವತ್ತೊಂದಿನ ಬಂದು ಟ್ರಯಲ್ ನೋಡ್ತಿದ್ವಿ, ನೆಕ್ಸ್ಟ್ ಎಲ್ಲಾದ್ರೂ ಹೋಗೋದಾಗ ಹಾಕೋಣ ಅಂದ್ಕೊಂಡು. ಆಮೇಲೆ ಚಿಕ್ಕ ಮಕ್ಕಳನ್ನ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗೋದು, ಫಂಕ್ಷನ್ಸ್ ಪಾರ್ಟೀಸ್ ಕರ್ಕೊಂಡು ಹೋಗೋದು ತುಂಬ ಕಡಿಮೆನೇ ಇಲ್ಲ. ಅದು ಹಾಗೆ ಆಗ್ತಿತ್ತು. ಮತ್ತೆ ಏನಾಗ್ತಿತ್ತು, ಬೇರೆ ಕೆಲಸ ಎಲ್ಲ ಮರ್ತು ಹೋಗ್ಬಿಡ್ತಿದ್ವಿ, ಅದು ಹಾಗೆ ಉಳ್ದೋಗ್ಬಿಡ್ತಿತ್ತು ಕಬೋರ್ಡಲ್ಲಿ ಬಟ್ಟೆ. ನೆಕ್ಸ್ಟ್ ಇನ್ಯಾವಾಗ ಹಾಕೋಕೆ ಹೋದಾಗ ತೆಗೆದು ನೋಡಿದಾಗ ಅದರಲ್ಲಿ ತಂದಿರೋ 10 ಜೊತೆ ಬಟ್ಟೆನಲ್ಲಿ 2-3 ಜೊತೆ ಬಟ್ಟೆನ ಯೂಸೇ ಮಾಡಿರಲಿಲ್ಲ. ಪ್ಯಾಕೆಟ್ ಹೇಗಿದೆ ಹಾಗಿದೆ, ಬಟ್ ಮಗುಗೆ ಇವಾಗ ಏನಾಗ್ತಲ್ಲ ಫಿಟ್ ಆಗ್ತಾಯಿಲ್ಲ. ಯಾಕಂದರೆ ಬೆಳೆಯೋ ಮಗು ಪ್ರತಿ 6 ತಿಂಗಳಿಗೂ 1 ವರ್ಷಕ್ಕೂ ಮಗು ವೇರಿಯೇಷನ್ ಆಗಿ ಹೋಗುತ್ತೆ. ಹಾಗಾಗಿ ನಂದು ಒಂದು ಏನು ಸಜೆಷನ್ ಅಂತಂದರೆ, ಪೇರೆಂಟ್ ಏನಿರ್ತಾರೆ ಚಿಕ್ಕ ಮಕ್ಕಳಿಗೆ, ಬೆಳೆಯುವಂಥ ಮಕ್ಕಳಿಗೆ ಬಲ್ಕಲ್ಲಿ ಬಟ್ಟೆ ತೊಗೊಳೋದು ಬದಲಾಗಿ ನೀವೇನು ಮಾಡಿ ಅಂತಂದರೆ 2 ಜೊತೆ ಆ ಥರದ ಬಟ್ಟೆ ತೊಗೊಂಡ್ರೆ ಸ್ವಲ್ಪ ಸೇವಿಂಗ್ ಆಗುತ್ತೆ. ಇವಾಗ ನಾನು ನನ್ನ ಮಗಳಿಗೆ ಹಾಗೆ ಮಾಡ್ತಿರೋದು. 2 ರೂಲ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದೇ ಸೈಜ್ದು ಬಲ್ಕಲ್ಲಿ ನಾನು ಬಟ್ಟೆ ತೆಗಿಯಲ್ಲ.
ಒಂದು. ಮತ್ತು ಇನ್ನೊಂದು ಏನಂತಂದರೆ ವೆರಿ ಎಕ್ಸ್ಪೆನ್ಸಿವ್ ಕ್ಲಾತ್ಸ್ನ ಮತ್ತು ತುಂಬ ಹೈ ಬ್ರ್ಯಾಂಡ್ ಬಟ್ಟೆಗಳನ್ನ, ಅಂದರೆ ಲೈಕ್ ಡೈಲಿ ವೇರ್ಸ್ ಅಲ್ಲ, ಅಕೇಶನ್ಲಿ ವೇರ್ಸ್, ಏನು ಪಾರ್ಟಿ ವೇರ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ತುಂಬ ವೆರಿ ಎಕ್ಸ್ಪೆನ್ಸಿವ್ ಕ್ಲಾತ್ಸ್ನ ನಾನು ಇವಾಗ ಬೈ ಮಾಡೋದನ್ನ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಇನ್ನೊಂದು 6 ತಿಂಗಳು ಹೋದರೆ ಮಗುಗೆ ಆ ಡ್ರೆಸ್ ಫಿಟ್ ಆಗಲ್ಲ. ಇನ್ನು ಅದನ್ನ ಮನೇಲಿ ಇಟ್ಕೊಂಡು ನಾನು ಏನು ಮಾಡಬೇಕು, ಸ್ಪೇಸ್ ಆಕ್ಯುಪೈ ಆಗುತ್ತೆ ವಾರ್ಡ್ರೋಬಲ್ಲಿ, ಅದು ಒಂದು ಪ್ರಾಬ್ಲಮ್. ಮತ್ತು ಅದನ್ನು ನಾವು ಬೇರೆಯವ್ರಿಗೆ ಕೊಡಬೇಕಾಗತ್ತೆ. ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದು ಯೂಸ್ ಮಾಡಿ ಬೇರೆಯವ್ರಿಗೆ ಕೊಡೋಕ್ಕಿಂತ, ವೇಸ್ಟ್ ಮಾಡೋಕ್ಕಿಂತ ಸೊ ಅದನ್ನು ನಾವು ಇನ್ಯಾವುದಾದ್ರೂ ಬೇರೆ ಉದ್ದೇಶಕ್ಕೆ ಯೂಸ್ ಮಾಡ್ಬೋದಲ್ಲ ಅನ್ನೋದು ನನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಮತ್ತು ನಾನು ಇದನ್ನು ಸಜೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನೀವೇನಂತೀರಾ, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ತಿಳಿಸಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರ ಜೊತೆಗೆ ಹೊಸದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.